ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಜನವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ಮೀನರಾಶಿಯವರಿಗೆ ಸಾಡೆ ನಡೀತಾ ಇದೆ, ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ. ಗುರುಬಲ ಇಲ್ಲ, ಆದರೂ ಕೂಡ ಜನವರಿ ತಿಂಗಳಲ್ಲಿ ಬೇರೆ ಗ್ರಹಗಳಿಂದ ನಿಮಗೆ ರಾಜಯೋಗ ಉಂಟಾಗುತ್ತೆ. ಅದು ಹೇಗೆ ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ತೀನಿ. ಜನವರಿ 2/1/2026 ಶುಕ್ರವಾರ ಶಾಕಾಂಬರಿ ವ್ರತ. 3/1/2026 ಬನಶಂಕರಿ ಪೂಜೆ, ಬನದ ಹುಣ್ಣಿಮೆ. 14/1/2026 ಧನುರ್ಮಾಸ ಪೂಜಾ ಸಮಾಪ್ತಿಯ ದಿನ. ಯಾರು ಧನುರ್ಮಾಸ ಮಾಡ್ತಾ ಇದ್ದೀರಿ? 25/1/2026 ರಥಸಪ್ತಮಿ. ಶಾಕಾಂಬರಿ ದೇವಿ ಅಂದ್ರೆ ಭಗವತಿಯ ಅಂಶ. ಯಾವಾಗ ಆಹಾರದ ಕೊರತೆ ಆಗುತ್ತೋ ಭೂಮಿಯಲ್ಲಿ ತರಕಾರಿ, ಹಣ್ಣು, ಹಸಿರು ಎಲೆ ಇವೆಲ್ಲ ಪ್ರಾಪ್ತಿ ಮಾಡಿಸುವಂಥವಳು ತಾಯಿ ಶಾಕಾಂಬರಿ. ಮಕರ ಸಂಕ್ರಮಣ 14/1/2026 ಸಂಕ್ರಾಂತಿ ಹಬ್ಬ. ಮಹಾಪುಣ್ಯ ಕಾಲದ ಮುಹೂರ್ತ. ರಥಸಪ್ತಮಿ ಅಂದರೆ ಅರುಣೋದಯದ ಕಾಲದಲ್ಲಿ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ 4 ಗಂಟೆ ಅಂದರೆ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ, ನದಿಯಲ್ಲೋ ಹೊಳೆಯಲ್ಲೋ ಮನೆಯಲ್ಲೋ ಸ್ನಾನ ಮಾಡಿ ಪೂಜೆ ಮಾಡಿ. ಸೂರ್ಯನಿಗೆ ಆವತ್ತಿನ ದಿನ ಕೆಲವರು 7 ಎಕ್ಕದ ಎಲೆಯನ್ನು ತಲೆ ಮೇಲೆ ಭುಜದ ಮೇಲೆ ಇಟ್ಕೊಂಡು ಕೂಡ ಸ್ನಾನವನ್ನ ಮಾಡ್ತಾರೆ ರಥಸಪ್ತಮಿಯ ದಿನ. ಈಗ ಕುಂಭರಾಶಿ ಜಾತಕರಿಗೆ ಯಾವ ಥರ ರಾಜಯೋಗ ಮೀನರಾಶಿ ಜಾತಕರಿಗೆ ಯಾವ ಥರ ರಾಜಯೋಗ ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ಮೀನರಾಶಿ ಜನವರಿ 2026 ತಿಂಗಳ ಭವಿಷ್ಯದಲ್ಲಿ ರಾಜಯೋಗ ಸಾಡೆ ನಡೀತಾ ಇದೆ. ಗುರುಬಲ ಇಲ್ಲ, ಆದರೂ ಕೂಡ 4 ಗ್ರಹಗಳಿಂದ ನಿಮಗೆ ರಾಜಯೋಗ ಉಂಟಾಗುತ್ತೆ. ಗುರುಬಲ ಇಲ್ಲ, ನಮಗೇನು ಕಷ್ಟ, ಸಾಡೆ ಶನಿ ದೀರ್ಘಕಾಲ, ಆದರೂ ಕೂಡ ನೋಡಿ ಕೆಲವು ಗ್ರಹಗಳು ನಿಮಗೆ ಒಳ್ಳೆ ಯೋಗವನ್ನ ಕೊಡ್ತಾರೆ. ಶುಕ್ರ, ಸೂರ್ಯ, ಕುಜ, ಬುಧ ಇವರೆಲ್ಲ ನಿಮಗೆ ಅನುಕೂಲವನ್ನ ಮಾಡ್ಕೊಡ್ತಾರೆ ಈ ತಿಂಗಳು. ಜನವರಿ ಹೊಸ ವರ್ಷ ನೋಡಿ, ಹೊಸ ವರ್ಷ ಆರಂಭದಲ್ಲೇ ನಿಮಗೆ ರಾಜಯೋಗ ಉಂಟಾಗ್ತಾ ಇದೆ. 12/1/2026 ಶುಕ್ರ ನಿಮಗೆ 3ನೇ ಮನೆಯ ಅಧಿಪತಿ ಮೀನರಾಶಿಯವರಿಗೆ ಮತ್ತು ಅಷ್ಟಮಾಧಿಪತಿ ಆದಂತಹ ಶುಕ್ರ ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ. 14/1/2026 ಸೂರ್ಯನು ಕೂಡ ಲಾಭ ಭಾವದಲ್ಲಿ, ಎಲ್ಲಿಂದ? ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 15/1/2026 ಮಂಗಳ ಗ್ರಹ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ. 17/1/2026 ಬುಧ ಕೂಡ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸಂಚಾರ. ನೋಡಿ ಏನು ಅದೃಷ್ಟ! ಮೀನರಾಶಿಯವರಿಗೆ 4 ಗ್ರಹಗಳು ಕೂಡ ರಾಜಯೋಗವನ್ನ ಜನವರಿ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿ ಮಾಡಿಸ್ತಾರೆ. ಹೇಗೆ ಅಂದಾಗ, ಮೀನರಾಶಿ ಜಾತಕರಿಗೆ ಸೂರ್ಯ 6ನೇ ಮನೆ ಅಧಿಪತಿ. ಶತ್ರುಗಳಿಂದನೂ ಲಾಭ ಆಗೋಗ್ಬಿಡುತ್ತೆ ನಿಮಗೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಆಗ್ಬಿಡುತ್ತೆ. ಶತ್ರುಗಳು ನಿಮಗೆ ಕೆಟ್ಟದ್ ಬಯಸಿದ್ರು, ನಿಮಗೆ ಕೆಟ್ಟದ್ ಮಾಡಿದ್ರು, ಅದರಲ್ಲೂ ಏನೋ ಒಂದು ಕಲ್ಯಾಣ ಆಗ್ಬಿಡುತ್ತೆ, ಅನುಕೂಲ ಆಗ್ಬಿಡುತ್ತೆ. ರಾಜಕಾರಣಿಗಳ ಸಹಾಯ ನಿಮಗೆ ಪ್ರಾಪ್ತಿ ಆಗ್ಬಿಡುತ್ತೆ. ಸಾಲಗಳು ತೀರ್ಸಕ್ಕೆ ಅನುಕೂಲಗಳು ಉಂಟಾಗ್ಬಿಡುತ್ತೆ ಮೀನರಾಶಿ ಜಾತಕರಿಗೆ. ಕಾಯಿಲೆಗಳಿದ್ರೆ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ. ವಿದೇಶದಲ್ಲಿದ್ರೆ, ನೀವು ಕೆಲಸ ಮಾಡ್ತಾ ಇದ್ರೆ ಫಾರಿನರ್ಸ್ ಇಂದ ನಿಮಗೆ ಸಹಕಾರ, ಸಹಯೋಗ ಅನ್ನೋದು ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ. ನೋಡಿ, ಇಷ್ಟೆಲ್ಲಾ ಗ್ರಹಗಳು ಮೀನರಾಶಿ ಜಾತಕರಿಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಸೂರ್ಯ ಏಕಾದಶ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ವೈಭವವಾದಂಥ ಯೋಗ, ರಾಜಯೋಗ, ರೋಗಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ. ಉತ್ತಮವಾದ ಆಹಾರ, ವಸ್ತ್ರಗಳು, ವೈಭವಗಳು, ಒಬ್ಬ ರಾಜ ಹೇಗೆ ಜೀವನ ಮಾಡ್ತಾನೋ ಆ ರೀತಿ ನೆಮ್ಮದಿಯ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಲೆವೆಲ್ಗೆ ರಾಜನಂತೆ ನೀವು ಬದುಕ್ತೀರಿ.
ಸುಖವಾಗಿ ಬದುಕ್ತೀರಿ. ತಾವು ಮಾಡ್ತಿರುವಂತಹ ಯಾವುದೇ ವೃತ್ತಿ ಇರಲಿ, 6ನೇ ಮನೆ ಅಂದ್ರೆ ವೃತ್ತಿಗೆ ಅದೊಂದು ಭಾವ. 6ನೇ ಮನೆ ಅಧಿಪತಿ 11ನೇ ಮನೆಗೆ ಬಂದಾಗ ನೀವು ಮಾಡ್ತಿರುವಂತಹ ಸೇವಾ ವೃತ್ತಿ. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಅಂದ್ರೆ ಜನ ಸೇವೆಯೇ ಜನಾರ್ದನ ಸೇವೆ, ವಿಧಾನಸೌಧದ ಮೇಲೆ ಬರೆದಿದ್ದಾರೆ ನೋಡೋಗಿ. ಅದು ಮರ್ತು ಬಿಟ್ಟಿರ್ತೀರ. ಯಾರು ಆ ಭಾವನೆಯಿಂದ ಮಾಡ್ತಾ ಇದ್ದೀರಾ ನೀವು, ಖಂಡಿತವಾಗ್ಲೂ ಮೀನ ರಾಶಿ ಜಾತಕರು ಸಕ್ಸಸ್. ರಾಜಕಾರಣಿಗಳಿಗೂ ಅಷ್ಟೇ, ಕಳೆದುಕೊಂಡಂತ ಅಧಿಕಾರ ಪ್ರಾಪ್ತಿಯಾಗ್ಬಿಡುತ್ತೆ. ಈ ತರ ಸೂರ್ಯ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಕುಜ, ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ ಬೇಕಾದ ಪ್ಲೇಸ್ ಅಲ್ಲಿ ನಿಮಗೆ ಪೋಸ್ಟಿಂಗ್ಸ್ ಆಗುತ್ತೆ. IAS ಆಫೀಸರ್ಸು, IPS ಆಫೀಸರ್ಸು, ಆಮೇಲೆ ಇದು ಏನು ACP, DYSP, ಇವ್ರಿಗೆಲ್ಲ ಬಹಳ ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗುತ್ತೆ. ವ್ಯವಹಾರದಿಂದ ಲಾಭ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಯಾರು ಮಾಡ್ತಾ ಇದ್ದೀರಿ ಸಕ್ಸಸ್ ಆಗ್ತೀರಿ. ಸ್ನೇಹಿತರ ಮುಖಾಂತರ ಲಾಭ ಆಗ್ಬಿಡುತ್ತೆ. ಪೊಲೀಸ್ನವರಿಂದ ನಿಮಗೆ ಸಹಾಯ ಆಗ್ಬಿಡುತ್ತೆ. ಧೈರ್ಯ ಹೆಚ್ಚಾಗ್ಬಿಡುತ್ತೆ. ಜಯ, ಎಲ್ಲ ಯಾವುದೇ ಕಲಹ ಇರಲಿ, ಪೊಲೀಸ್ ಕೇಸ್ ಇರಲಿ, ಕೋರ್ಟ್ ಕೇಸ್ ಇರಲಿ, ಜಯ ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ಬಿಡುತ್ತೆ. ಈ ತಿಂಗಳಲ್ಲಿ ಅಷ್ಟೆಲ್ಲ ಒಳ್ಳೇದಿದೆ, ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನೀವು ಮರಿಬಾರದು. ಗುರುಬಲ ಇಲ್ವಾ, ನಂಗೆ ಶನಿ 7.5 ನಡೀತಿದೆ, ಇವೆಲ್ಲ ಟೆನ್ಷನ್ ಬಿಟ್ಬಿಡಿ. ಜನವರಿ ಬಂತು, ಹೊಸ ವರ್ಷ ಆರಂಭ ಆಗ್ತಾ ಇದೆ, ಮೀನರಾಶಿಯವರಿಗೆ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದು ಯಾಕೆ ಆಗಲ್ಲ ಅನ್ನೋದಕ್ಕೆ ಜಾತಕ ತೋರಿಸ್ಬೇಕು, ಆಗ್ಲೇಬೇಕು. ಯಾಕಂದ್ರೆ ಗೋಚಾರದಲ್ಲಿರೋ ಗ್ರಹಗಳೆಲ್ಲ ಲಾಭ ಸ್ಥಾನಕ್ಕೆ ಬಂದಾಗ ನಿಮಗೆ ಒಳ್ಳೇದಾಗದೆ ಇನ್ಯಾರಿಗೂ ಒಳ್ಳೇದಾಗಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಹಾಗಾದ್ರೆ ಬುಧ ಕೂಡ ಏಕಾದಶ ಭಾವ, ಲಾಭ ಭಾವದಲ್ಲಿ ಬಂದ್ಬಿಟ್ಟಿದ್ದಾನೆ. ಬುಧ ನಿಮಗೆ ಸಪ್ತಮಾಧಿಪತಿ, ಚತುರ್ಥಾಧಿಪತಿ, ತಾಯಿಯಿಂದ ಲಾಭ, ಮನೆಯಿಂದ ಲಾಭ, ವಾಹನಗಳಿಂದ ಲಾಭ. ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದನೂ ಕೂಡ ನಿಮಗೆ ಲಾಭ ಆಗ್ಬೇಕು. ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮಗೆ ಲಾಭ ಆಗ್ಬೇಕು. ನೀವು ನಿರೀಕ್ಷೆನೂ ಮಾಡಿರಲ್ಲ ಅಷ್ಟು ಲಾಭವನ್ನ ಮಾಡಿಕೊಳ್ಳುವಂತಹ ಯೋಗ. ಎಲ್ಲಾ ಗ್ರಹಗಳು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅನ್ನೋಂತಹ ಸ್ಥಿತಿಯಲ್ಲೇ ಇರ್ತಾರೆ. ಯುವಕರ ಜೊತೆ ಸ್ನೇಹ, ಯುವಕರಿಂದ ಅಥವಾ ಬಂಧುಗಳಿಂದ ನಿಮಗೆ ಸಹಾಯ ಆಗತ್ತೆ. ದಾಂಪತ್ಯ ಸುಖ ಜೀವನ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಾಯಕತ್ವ ಗುಣ ಅಂದ್ರೆ ಒಟ್ಟುಗೂಡಿಸಿ ಕೆಲಸ ಮಾಡಿಸುವಂತ ಶಕ್ತಿ ಪ್ರಾಪ್ತಿಯಾಗುತ್ತೆ. ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇವೆಲ್ಲ ಗ್ರಹಗಳು ಕೂಡ ನಿಮ್ಗೆ ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ. ಶುಕ್ರ ಕೂಡ ಲಾಭ ಭಾವದಲ್ಲಿ ಸಂಚಾರ. ಶುಕ್ರ ಏನ್ ಫಲ ಕೊಡ್ತಾನೆ, ಹೊಸ ಮನೆ, ಪ್ರಾಪಂಚಿಕ ಸುಖ, ಚಿಕ್ಕ ಸಹೋದರಿಯಿಂದ ನಿಮಗೆ ಸಂತೋಷ. 8ನೇ ಮನೆ ಅಂದ್ರೆ ಗುಪ್ತಧನ ನಿಮ್ಗೆ ಲಾಭವಾಗಿ ಬಂದ್ಬಿಡುತ್ತೆ. ಸಡನ್ ಆಗಿ ಸ್ನೇಹಿತರಿಂದನೋ ಯಾವುದೋ ಒಂದು ಸ್ತ್ರೀಯಿಂದನೋ ಅನುಕೂಲ ಆಗ್ಬಿಡುತ್ತೆ. ವಿದ್ಯಾಭ್ಯಾಸದಲ್ಲಿ ಜಯ, ಕಲೆ, ಸಂಗೀತ, ಸಿನಿಮಾ, ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಲಾಭ. ವಾಣಿಜ್ಯ ಅಂತೀವಿ ಅದನ್ನೆಲ್ಲ, ವ್ಯಾಪಾರಗಳು, ಕಮರ್ಷಿಯಲ್ ಬಿಸ್ನೆಸ್ ಅಂತ ಇಂಗ್ಲಿಷ್ ಅಲ್ಲಿ, ಅದರೆಲ್ಲ ಲಾಭ ಪಡಿತೀರಿ. ಧೈರ್ಯ ಹೆಚ್ಚಾಗುತ್ತೆ. ಚಿಂತೆ ಇಲ್ಲದೆ ಆನಂದದಾಯಕವಾಗಿ ಜನವರಿ ತಿಂಗಳು ನೀವು ಇರ್ತೀರಾ ಅನ್ನೋದನ್ನ ಗ್ರಹಗಳು ತೋರಿಸ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಈ ಗ್ರಹಗಳು ನಿಮ್ಗೆ ಈ ಫಲಗಳನ್ನ ಕೊಡ್ತಾ ಇರೋದು. ಸಂಪಾದನೆಯನ್ನ ನೀವು ಮಾಡ್ತೀರಿ. ವೃತ್ತಿಯಲ್ಲಿ ನೀವು ಮಾಡುವಂತ ವೃತ್ತಿಯಲ್ಲಿ ನಿಪುಣತ್ವ, ಕೆಲಸ ಮಾಡ್ತಾ ಇದ್ದೀರಿ ಸಾಫ್ಟ್ವೇರ್, ಅದರಲ್ಲಿ ನೀವು ನಿಪುಣತ್ವ ಬರಬೇಕು. ಅದೆಲ್ಲ ನಿಮ್ಗೆ ಯಾವುದೇ ಕೆಲಸ ಆಗಿರ್ಲಿ, ಸಾಫ್ಟ್ವೇರ್ ಎಕ್ಸಾಂಪಲ್ ಹಿಡಿದ ಅಷ್ಟೇ, ಅದರಲ್ಲೆಲ್ಲ ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಮೀನರಾಶಿ ಜಾತಕರಿಗೆ ಪ್ರಾಪ್ತಿಯಾಗ್ತಾ ಇದೆ. ಎಲ್ಲ ಗ್ರಹಗಳು ಕೂಡ ಲಾಭ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಗೋಚಾರದ ಗ್ರಹಗಳು, ತಿಂಗಳಿಗೆ ಸಂಚಾರ ಆಗುವಂತ ಗ್ರಹಗಳು, ದೀರ್ಘಕಾಲದ ಗ್ರಹಗಳಲ್ಲ. ದೀರ್ಘಕಾಲದ ಗ್ರಹಗಳಂದ್ರೆ ಶನಿ, ಗುರು, ಇವೆಲ್ಲ ಒಂದ್ ತಿಂಗಳಿಗೆ ಇವೆಲ್ಲ ಒಳ್ಳೆ ಬಂಪರ್ ಲಾಟ್ರಿ ಹೊಡೆದಾಗ ನಿಮ್ಗೆ ಒಳ್ಳೇದಾಗ್ತಾ ಇದೆ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಇವೆಲ್ಲ ಫಲವನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. 7.5 ನಡೀತಿದೆ, ಅದು ನೆಗೆಟಿವ್ ಎಫೆಕ್ಟ್. ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಓಂ ಸದ್ಗುರುವೇ ನಮಃ. ಯಾರಾದ್ರೂ ಸದ್ಗುರು ಅಂತ ಹೆಸರಿಟ್ಕೋಬಹುದು. ನಿಜವಾದ ಸದ್ಗುರು ಈಶ್ವರ. ಆ ಈಶ್ವರನನ್ನ ಪ್ರಾರ್ಥನೆ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಓಂ ಸದ್ಗುರುವೇ ನಮಃ ಹೇಳಕ್ಕಾಗಲ್ಲ ಅಂದ್ರೆ ಓಂ ನಮಃ ಶಿವಾಯ ಹೇಳಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ಶಿವ ಫಲಗಳು ಪ್ರಾಪ್ತಿಯಾಗತ್ತೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಹೊಸ ವರ್ಷ ಜನವರಿ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ಸಮಸ್ತ ಲೋಕೋ ಸುಖಿನೋ ಭವಂತು.
ಪ್ರಿಯ ವೀಕ್ಷಕರೇ, ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋಗೆ ಬೆಳಕನ್ನು ತೋರಿಸಿದಂತಹ ಸಹಾಯ ಆಗುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.